ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಜನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಚಾಮರಾಜನಗರ ಜಿಲ್ಲೆಯ ಎಲ್ಲ ಬಸವ ಬಳಗಗಳ ಒಕ್ಕೂಟದ ವತಿಯಿಂದ ಇದೇ ಮೇ 22ನೇ ತಾರೀಕಿನಿಂದ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಿಸುವ ಸಂದರ್ಭದಲ್ಲಿ ಬಸವಣ್ಣನವರ ಫೋಟೋದ ಪುತ್ಥಳಿ ಅಥವಾ ಮೆರವಣಿಗೆಯನ್ನು ಕೂಡ ಇಟ್ಕೊಂಡಿದೆ. ಈ ಮೆರವಣಿಗೆಯಲ್ಲಿ ಯಳಂದೂರು ತಾಲೂಕಲ್ಲ, ಇಡೀ ಚಾಮರಾಜನಗರ ಜಿಲ್ಲೆಯ ಎಲ್ಲ ಬಸವ ಒಕ್ಕೂಟಗಳ ಪದಾಧಿಕಾರಿಗಳು, ಅಧ್ಯಕ್ಷರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬಸವಣ್ಣನವರ ಚಿಂತನೆ, ಅವರ ವಿಚಾರ, ಅವರ ಆದರ್ಶ, ಅವರ ತತ್ವಗಳನ್ನು ಜನಮನದಲ್ಲಿ ಮುಟ್ಟಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಚಾಮರಾಜನಗರ ಜಿಲ್ಲೆಯ ಬಸವ ಸಮಿತಿಯ ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಬಸವಣ್ಣನವರ ಆದರ್ಶಗಳು, ಚಿಂತನೆಗಳು, ಅವರ ತತ್ವಗಳು ಜನಮನದಲ್ಲಿ ಬೆಳಗಿ ಮತ್ತೊಮ್ಮೆ ನೈತಿಕತೆಯ ಹಿನ್ನೆಲೆಯಲ್ಲಿ ಬಸವ ಸಮಾಜವನ್ನು, ಬಸವ ಜಗತ್ತನ್ನು ಕಟ್ಟುವಂತೆ ಭಗವಂತರ ಪ್ರೇರಣೆ ನೀಡಲಿ ಅಂತ ನಾನು ಮನತುಂಬಿ ಹಾರೈಸ್ತಾ ಇದ್ದೀನಿ. ಜಗತ್ತಿನ ಮೊಟ್ಟಮೊದಲ ಸಮಾಜವಾದಿ, ಜಗತ್ತಿನ ಮೊಟ್ಟಮೊದಲ ಸ್ತ್ರೀವಾದಿ, ಜಗತ್ತಿನ ಮೊಟ್ಟಮೊದಲ ಪ್ರಜಾಪ್ರಭುತ್ವವಾದಿ, ವಿಶ್ವಗುರು, ಜಗಜ್ಯೋತಿ, ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣನವರ ಜಯಂತ್ಯೋತ್ಸವವನ್ನು ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಸಿದ್ದಮಲ್ಲೇಶ್ವರ ವಿರಕ್ತ ಮಠ ಹಾಗೂ ಬಸವ ಬಳಗಗಳ ಒಕ್ಕೂಟ ಚಾಮರಾಜನಗರ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 22/5/2026 ಶುಕ್ರವಾರದಂದು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಚಾಮರಾಜನಗರ ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಬಸವೇಶ್ವರರ ಪುತ್ಥಳಿಯ ಸಮೀಪದಲ್ಲಿ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಜಯಂತ್ಯೋತ್ಸವವು ಜರುಗಲಿದೆ. ಈ ಜಯಂತ್ಯೋತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಶಾಸಕರು, ಮಾಜಿ ಶಾಸಕರುಗಳು, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಜಿಲ್ಲೆಯ ಎಲ್ಲ ಮಠಾಧಿಪತಿಗಳು ಉಪಸ್ಥಿತರಿದ್ದು ಮೆರವಣಿಗೆಯನ್ನು ಉದ್ಘಾಟಿಸಲಿದ್ದಾರೆ. ವಿಶೇಷವಾಗಿ ಇಂದು ಯಳಂದೂರು ತಾಲೂಕಿನ ಎಲ್ಲ ಬಸವ ಭಕ್ತರಿಗೆ ಆಹ್ವಾನ ಪತ್ರಿಕೆಯನ್ನ ಹಂಚಲು ತಾಲೂಕು ಅಧ್ಯಕ್ಷರಾದ ಮಾದೇವಪ್ಪನವರ ನೇತೃತ್ವದಲ್ಲಿ ಅಂಬಳೆ ಗ್ರಾಮದಿಂದ ಪ್ರಾರಂಭವಾಗಿ ಎಲ್ಲಾ ಗ್ರಾಮಗಳಿಗೆ ಆಹ್ವಾನ ಪತ್ರಿಕೆಯನ್ನ ಹಂಚಲಾಗುತ್ತದೆ. ಆಹ್ವಾನ ಪತ್ರಿಕೆಯನ್ನ ಆ ಊರಿನ ಎಲ್ಲ ಬಸವ ಭಕ್ತರು ಒಟ್ಟಿಗೆ ಸೇರಿಕೊಂಡು ಮನೆ ಮನೆಗೆ ಆಹ್ವಾನ ಪತ್ರಿಕೆಯನ್ನು ಹಂಚಿ ದಿನಾಂಕ 22ರಂದು ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಜರುಗುವ ಬಸವ ಜಯಂತ್ಯೋತ್ಸವಕ್ಕೆ ಆಹ್ವಾನಿಸಲು ನಾವು ಇಂದು ವಿದ್ಯುಕ್ತವಾಗಿ ಕಾರಾಪುರ ವಿರಕ್ತ ಮಠದ ಆವರಣದಲ್ಲಿ ವಿರಕ್ತ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಬಸವರಾಜೇಂದ್ರ ಒಡೆಯರ್ ಸ್ವಾಮಿಗಳವರ ದಿವ್ಯ ನೇತೃತ್ವದಲ್ಲಿ ಆಹ್ವಾನ ಪತ್ರಿಕೆಯನ್ನ ಹಂಚಲು ಪ್ರಾರಂಭಿಸುತ್ತಿದ್ದೇವೆ. ದಯಮಾಡಿ ಈ ತಾಲೂಕಿನ ಅಖಿಲ ಭಾರತ ವೀರಶೈವ ಮಹಾಸಭಾ, ಶರಣ ಸಾಹಿತ್ಯ ಪರಿಷತ್ತು, ಬಸವ ಬಳಗಗಳು, ನೌಕರರ ಸಂಘ, ಇನ್ನಿತರೆ ಎಲ್ಲ ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೊಟ್ಟಿಗೆ ಇಂದು ಆಹ್ವಾನ ಪತ್ರಿಕೆಯನ್ನ ಹಂಚುತ್ತಿದ್ದೇವೆ. ದಯಮಾಡಿ ತಾಲೂಕಿನ ಎಲ್ಲ ಬಸವ ಭಕ್ತರು 22ರಂದು ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ನಡೆಯುವ ಬಸವ ಜಯಂತ್ಯೋತ್ಸವಕ್ಕೆ ಆಹ್ವಾನಿಸುತ್ತಿದ್ದೇವೆ. ದಯಮಾಡಿ ಆಗಮಿಸಬೇಕಾಗಿ ವಿನಂತಿಸುತ್ತೇವೆ. ಜೈ ಗುರು ಬಸವೇಶ್. ಧಾರ್ಮಿಕ ಕಾರ್ಯಕ್ರಮಗಳು, ವಚನ ಗಾಯನ ಇವೆಲ್ಲ ಇರ್ತವೆ. ಆದ್ರಿಂದ ಅದನ್ನು ಯಶಸ್ವಿಗೊಳಿಸಬೇಕು, ಮೆರವಣಿಗೆನೂ ಸಹ ಯಶಸ್ವಿಗೊಳಿಸಬೇಕು. ಮಠದಲ್ಲಿ ನಡತಕ್ಕಂಥ ಕಾರ್ಯಕ್ರಮಗಳನ್ನು ಅಲ್ಲೂ ಭಾಗವಹಿಸಬೇಕು. ಅಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅವತ್ತು ಒಂದಿನ ನಿಮ್ಮ ಕೆಲಸ ಕಾರ್ಯಕ್ರಮಗಳನ್ನೆಲ್ಲ ಬದಿಗಿತ್ತು ಅವತ್ತೊಂದಿನ ನೀವು ನಮ್ಮ ಬಸವ ಜಯಂತಿಗೆ ತಾವೆಲ್ಲ ಪಾಲ್ಗೊಳ್ಬೇಕು. ನಾವು ಈ ಸಾರಿ ವಿಶೇಷವಾಗಿ, ಯಾಕಂದ್ರೆ ನಮ್ಮ ಚಾಮರಾಜನಗರದಲ್ಲಿ ಎಲ್ಲಾ ವರ್ಗದ ಜಯಂತಿಗಳು ನಡೀತವೆ. ಆದ್ರೆ ಎಲ್ಲರೂ ಬಹಳ ಚೆನ್ನಾಗಿ ಮಾಡ್ತಾರೆ. ಅವರವರ ಜನಾಂಗದಲ್ಲ, ಸಂಘಟನೆಲ್ಲ ಅದೇನು ತಪ್ಪಿಲ್ಲ, ಅವರು ಮಾಡ್ತಾರೆ. ನಾವು ಅದೇ ತರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ
ನಾವು ಈ ಸಾರಿ ಮಾಡಬೇಕು. ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪ ನಿರಾಸಕ್ತಿ, ಬಿಡು ಹೋದ್ರಾಯ್ತು ಮಾಡಿದ್ರಾಯ್ತು ಅಂತ ಬಂದಿದೆ. ಬಟ್ ಆ ಥರ ಆಗ್ಬಾರ್ದು ಅಂತ ಹೇಳಿ ಪ್ರತಿ ಹಳ್ಳಿಗೆ ನಾವು ಹೋಗಿ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕರಿತೀವಿ. ನೀವೇ ಅದೇ ರೀತಿ ಪ್ರೀತಿ ವಿಶ್ವಾಸದಿಂದ ಈ ಒಂದು ಸಮಾರಂಭ, ಈ ಒಂದು ಮೆರವಣಿಗೆಯಲ್ಲಿ ಮತ್ತು ಮಠದಲ್ಲಿ ನಡೆತಕ್ಕಂಥ ಕಾರ್ಯಕ್ರಮದಲ್ಲಿ ಎರಡರಲ್ಲೂ ಭಾಗವಹಿಸಿ ಈ ಬಸವನ ಜಯಂತಿಯನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಸವಿನಯವಾಗಿ ಕೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಊಟದ ಏನು ಬಸವೇಶ್ವರ ಜಯಂತಿಯನ್ನ ಆಚರಣೆ ಮಾಡಿರ್ತಕ್ಕಂಥ ಯಾಕೆ ಹೋಗಬೇಕು, ಯಾಕೆ ಮಾಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಅಧ್ಯಕ್ಷರಾದ ಶ್ರೀ ಮಧುಸ್ವಾಮಣ್ಣವರು ಮತ್ತು ನಮ್ಮ ಇವರು ಹೇಳಿದ್ದಾರೆ ಮತ್ತು ಅಧ್ಯಕ್ಷರು ಎಲ್ಲರೂ ಕೂಡ ನಮ್ಮ ಇಡೀ ನಮ್ಮ ತಾಲೂಕಿನ ಎಲ್ಲರೂ ಕೂಡ ಬಂದಿದ್ದಾರೆ. ನಿಜಕ್ಕೂ ಕೂಡ ಒಂದು ಸಂತೋಷದ ವಿಷಯ. ಯಾಕೆಂತಂದ್ರೆ ಎಲ್ಲಾ ಜಯಂತಿಗಳು ನಡೆಯುತ್ತವೆ. ಈಗ ಬಸವ ಜಯಂತಿ ಆಗಿರ್ಬೋದು, ಎಲ್ಲಾ ಜಯಂತಿಗಳು ನಾನು ಹೇಳೋದು ಬೇಡ. ನಾವು ಬಸವಣ್ಣವ್ರ ಜಯಂತಿ ಮಾಡಬೇಕು ಅಂತಂದ್ರೆ ನಮ್ಮ ತಾಲೂಕಲ್ಲಿ, ಯಳಂದೂರು ತಾಲೂಕಲ್ಲಿ 10 ಜನ 20 ಜನ ಬರ್ತಾರೆ. ಆದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥದ್ದು ಅಂದ್ರೆ ಒಂದು ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಒಂದು 4 ತಾಲೂಕು, ಯಳಂದೂರು ಇರ್ಬೋದು, ಹನೂರು ಇರ್ಬೋದು, ಕೊಳ್ಳೇಗಾಲ ಇರ್ಬೋದು, ಚಾಮರಾಜನಗರ ಇರ್ಬೋದು, ಗುಂಡ್ಲುಪೇಟೆ, 5 ತಾಲೂಕಿನಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಕ್ಕಂಥ ಇದರಲ್ಲಿ ಹೆಚ್ಚು ರೀತಿಯಲ್ಲಿ ನಮ್ಮ ಮರುಸಮ್ಮಣ್ಣವರು ಇವ್ರ ಅಧ್ಯಕ್ಷತೆ ಮಾಡತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ. ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಕೂಡ ಇವತ್ತು ನಮ್ಮ ಗ್ರಾಮದಲ್ಲಿ ಬಂದಿರತಕ್ಕಂಥ ತುಂಬಾ ಸಂತೋಷದ ವಿಷಯ. ಎಲ್ಲ ಗ್ರಾಮ ಕೂಡ ಎಲ್ಲ ಒಗ್ಗಟ್ಟಾಗಿ ಹೋಗಿ ಬಸವ ಜಯಂತಿ ಮಹೋತ್ಸವನ ಆಚರಣೆ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರೂ ಒಂದು ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. 22 ಮೇ 2026ರಂದು ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆಯುವ ಶ್ರೀ ಬಸವೇಶ್ವರರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಬಸವ ಬಳಗಗಳ ಒಕ್ಕೂಟದಿಂದ ಚಾಮರಾಜನಗರ ಜಿಲ್ಲೆಯಿಂದ ಕಾಡ ಅಧ್ಯಕ್ಷರು, ಬಸವ ಬಳಗ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಯುತ ಟಿ ಮರುಸ್ವಾಮೀಶ್ವರ ಅವರು ನಮ್ಮ ತಾಲೂಕಿನ ಎಲ್ಲಾ ಗ್ರಾಮಗಳಿಗೆ ಆಗಮಿಸಿ, ಜೊತೆಗೆ ಅವರ ಕಮಿಟಿಯ ಎಲ್ಲಾ ಸದಸ್ಯರು ಶ್ರೀಯುತ ಮಹದೇವಸ್ವಾಮಿರವರು, ಚಾಮರಾಜನಗರ ತಾಲೂಕು ಅಧ್ಯಕ್ಷರಾದ ಬಾಲಚಂದ್ರರವರು, ಹಾಗೆ ಯಳಂದೂರು ತಾಲೂಕಿನ ಅಧ್ಯಕ್ಷರಾದ BM ಮಹಾದೇವನವರು, ಸಂತೆಮರಳಿಯ ವೇದಮೂರ್ತಿರವರು ಹಾಗೂ ನನ್ನೆಲ್ಲ ಗೌರವಾನ್ವಿತ ಹಿತೈಷಿಗಳು, ಬಂಧುಗಳು, ಬಸವ ಭಕ್ತರು ಇವತ್ತು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಸಹಿತ ಮಮಾಪುರ ಗ್ರಾಮಸ್ಥದ ಪರವಾಗಿ, ಯಜಮಾನರುಗಳ ಪರವಾಗಿ ಹಾಗೂ ತಾಲೂಕು ಕದಳಿ ಮಹಿಳಾ ವೇದಿಕೆಯ ಪದಾಧಿಕಾರಿಗಳು, ತಾಲೂಕು ವೀರಶೈವ ಮಹಾಸಭೆಯ ಮಹಿಳಾ ಮಹಾಸಭೆಯ ಅಧ್ಯಕ್ಷರು, ಎಲ್ಲ ನಿರ್ದೇಶಕ ಬಂಧುಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು. ಬರುವ 22ರಂದು ಬಸವ ಜಯಂತಿಯನ್ನ ಚಾಮರಾಜನಗರ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಬಸವ ಜಯಂತಿಯನ್ನ ಆಚರಿಸಬೇಕು, ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ನಾವೆಲ್ಲ ಸಂಘ ಸಂಸ್ಥೆಗಳು, ಅಂದ್ರೆ ಬಸವ ಸಂಘ ಸಂಸ್ಥೆಗಳು ಎಲ್ಲ ಸೇರಿ ಒಂದು ಬಸವ ಬಳಗಗಳ ಒಕ್ಕೂಟ ಅಂತ ಮಾಡಿ ಆ ಒಕ್ಕೂಟಕ್ಕೆ ನನ್ನ ಅಧ್ಯಕ್ಷರು ಮಾಡಿದ್ದಾರೆ. ನಾವು ಈ ಸಾರಿ ಏನ್ ಮಾಡಿದೀವಿ ಅಂದ್ರೆ 10,000ಕ್ಕಿಂತ ಹೆಚ್ಚು ಜನರನ್ನ ಸೇರಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಬಸವ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ನಾವೆಲ್ಲ ಒಂದು ಬಯಸ್ಕೊಂಡಿದ್ದೀವಿ. ಅದರಂತೆ ನಾವು ಪ್ರತಿ ಹಳ್ಳಿಗೂ ಹೋಗಿ ನಾವು ಪ್ರಚಾರವನ್ನ ಮಾಡ್ತಾ ಇದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸುತ್ತೂರು ಶ್ರೀಗಳು ಬರ್ತಾರೆ 9:30ಗೆ ಮೆರವಣಿಗೆ ಉದ್ಘಾಟನೆಗೆ. ಅಲ್ಲಿ ಮಂತ್ರಿಗಳಿರ್ತಾರೆ, ಶಾಸಕರಿರ್ತಾರೆ, ಮಾಜಿ ಶಾಸಕರಿರ್ತಾರೆ, ಜಿಲ್ಲೆಯ ಎಲ್ಲ ಮಠಾಧಿಪತಿಗಳಿರ್ತಾರೆ ಮತ್ತು ಸಮಾಜದ ಎಲ್ಲ ಮುಖಂಡರುಗಳು ಆ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. 10 ಗಂಟೆಗೆ ಆ ಒಂದು ಮೆರವಣಿಗೆ ಉದ್ಘಾಟನೆ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಪಚ್ಚಪ್ಪನ ಸರ್ಕಲ್, ಹಳೆ ಬಸ್ ಸ್ಟ್ಯಾಂಡ್, ಹಾಗೆ ಮರಳಿ ಸರ್ಕಲ್, ಹಂಗೆ ಮತ್ತೆ ಪಚ್ಚಪ್ಪನ ಸರ್ಕಲ್ಗೆ ಬಂದು ಮಠವನ್ನ ಕೂಡಿಸುತ್ತದೆ. ಬೆಳಗ್ಗೆ 8 ಗಂಟೆಗೆ ಪ್ರಸಾದ ವ್ಯವಸ್ಥೆ ಇದೆ ಮಠದಲ್ಲಿ. ಪ್ರಸಾದವನ್ನು ಸ್ವೀಕರಿಸಿ ಜಿಲ್ಲಾಡಳಿತಕ್ಕೆ ಭವನಕ್ಕೆ ಬಂದು ಬಸವ ಪುತ್ಥಳಿ ಹತ್ರ ಒಂದು ಕಾರ್ಯಕ್ರಮ, ಉದ್ಘಾಟನೆ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ತದನಂತರ ಮಧ್ಯಾಹ್ನ ಸಹ ಮುಗಿದ ಮೇಲೆ ಮಠದಲ್ಲಿ ಪ್ರಸಾದ ವ್ಯವಸ್ಥೆ ಇದೆ. ಅದಲ್ಲದೆ ಧಾರ್ಮಿಕ ಕಾರ್ಯಕ್ರಮಗಳು
ವಚನ ಗಾಯನ ಇವೆಲ್ಲ ಅಲ್ಲಿ ಕಾರ್ಯಕ್ರಮಗಳಿಗೆ 2 ಗಂಟೆ ಮೇಲೆ ಇರ್ತದೆ. ಅಂದ್ರೆ ಎರಡನ್ನೂ ಸಹ ತಾವು ಯಶಸ್ವಿಗೊಳಿಸಬೇಕು, ಮೆರವಣಿಗೆ ಮತ್ತು ಮಠದ ಕಾರ್ಯಕ್ರಮ. ಯಾಕಂದ್ರೆ ಇದು ಸಿದ್ದಮಲ್ಲೇಶ್ವರ ವಿರಕ್ತ ಮಠ ಮತ್ತು ಬಸವಳಗಳ ಒಕ್ಕೂಟ ಎರಡರ ಆಶ್ರಯದಲ್ಲಿ ನಡೆತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ. ಆದ್ರಿಂದ ನಾವು ಪ್ರತಿ ಹಳ್ಳಿಗೆ ಹೋಗಿ ನಾವೇ ಎಲ್ಲರೂ ಹೋಗಿ ಆಹ್ವಾನ ಮಾಡ್ತಾ ಇದೀವಿ. ದಯಮಾಡಿ ತಾವೆಲ್ಲರೂ ಪ್ರತಿಯೊಂದು ಮನೆಗೆ ಹೋಗಿ ನೀವು ಕರಿಬೇಕು. ಯಾವ್ದೋ ಹುಡುಗರ ಕೈಲಿ ಕೊಟ್ಟು ಕಳಿಸುವಂಥದ್ದಲ್ಲ. ನೀವೇ ಏನು ನಮ್ಮ ಮುಖಂಡರುಗಳಿದ್ದೀರಿ, ಈ ಮುಖಂಡರುಗಳು ಹೋಗಿ ನಿಮ್ಮ ಊರಲ್ಲಿ ಪ್ರತಿ ಮನೆಗೂ ಹೋಗಿ ಬಸವ ಜಯಂತಿಯನ್ನ ಈ ಸರಿ ನಮ್ಮ ಜಿಲ್ಲೆಯಲ್ಲಿ, ಅಂದ್ರೆ ನಮ್ಮ ಜಿಲ್ಲೆ ಅಂತಂದ್ರೆ ನೀವು ನಮ್ಮ ಜಿಲ್ಲೆಯವರು ಸೇರ್ತಿರ್ತೀರಿ. ಯಳಂದೂರೇ ಅಂತ ತಿಳ್ಕೊಂಡು ಚಾಮರಾಜನಗರದ ಜಯಂತಿಯನ್ನ ನಮ್ಮ ಜಯಂತಿ ಅಂತ ತಿಳ್ಕೊಂಡು ಪ್ರತಿ ಮನೆಗೆ ಹೋಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಭಾಗವಹಿಸೋಣ. ಬಸವ ಜಯಂತಿಯನ್ನು ಯಶಸ್ವಿಗೊಳಿಸೋಣ ಅಂತ ಕರೆದು ಪ್ರತಿ ಮನೆಗೆ ಒಬ್ಬೊಬ್ಬರು ಬರುವ ರೀತಿ ವ್ಯವಸ್ಥೆ ಮಾಡಬೇಕು ಕೇಳಿಕೊಂಡು ಮತ್ತೊಮ್ಮೆ ಈ ಕಾರ್ಯಕ್ರಮ ಮಹಿಳೆಯರು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ. ನೀವು ಮನೆಗೆ ಹೋಗಿ ಮಹಿಳೆಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಬನ್ನಿ. ಯಾಕಂದ್ರೆ ಬೇರೆ ಸಮಾಜದ